ನಮಸ್ಕಾರ. ತುಂಬ ಜನ ಕ್ಲೈಂಟ್ಗಳು ನನಗೆ ಒಂದೊಂದು ಪ್ರಶ್ನೆ ಕೇಳ್ತಾ ಇರ್ತಾರೆ. ಏನು ಅಂತ ಹೇಳಿದ್ರೆ, ಸರ್ ನಮ್ಮ ತಂದೆ ಆ, ನಮ್ಮ ಒಂದು ಪಿತ್ರಾರ್ಜಿತ ಆಸ್ತಿನ ನಮ್ಮ ಅಕ್ಕನ ಹೆಸರಿಗೆ ವಿಲ್ ಮಾಡಿಟ್ಬಿಟ್ಟಿದ್ದಾರೆ. ಈ ರೀತಿ ಮಾಡ್ಬೋದಾ? ಕುಳಿದ ಮಕ್ಕಳಿಗೆಲ್ಲ ನಮ್ಮ ಅಣ್ಣ ಮತ್ತು ತಮ್ಮ ಮತ್ತು ನನಗೆ ಪ್ರಾಪರ್ಟಿ ಸಿಗೋದಿಲ್ವಾ? ನೋಡಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತಂದೆ ವಿಲ್ ಬರೆಯೋದಕ್ಕೆ ಅಧಿಕಾರ ಇದೆಯೋ ಇಲ್ಲೋ ಅಂತ ನೋಡೋಣ. ಮತ್ತು ಯಾವ ಸಂದರ್ಭದಲ್ಲಿ ಯಾವ ಥರದ ಆಸ್ತಿಗೆ ತಂದೆ ವಿಲ್ ಬರಿಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ, ಪಾರಂಪರಿಕವಾಗಿ ಬಂದಿರುವಂಥ ಆಸ್ತಿ ಅಂದರೆ ಏನು, ಅನ್ಸೆಸ್ಟರ್ ಪ್ರಾಪರ್ಟಿ ಅಂದರೆ ಏನು ಅದನ್ನು ಮೊದಲು ತಿಳ್ಕೊಳ್ಳಿ. ನಿಮ್ಮ ತಂದೆ ಗಳಿಸಿದ ಆಸ್ತಿ ಬೇರೆ, ನಿಮ್ಮ ತಾತ ಅಥವಾ ನಿಮ್ಮ ಮುತ್ತಾತ ಗಳಿಸಿದ ಆಸ್ತಿನೇ ಬೇರೆ. ನಿಮ್ಮ ತಾತನಿಂದ ಬಂದಿರೋಂಥ ಆಸ್ತಿಯಲ್ಲಿ ನಿಮ್ಮೆಲ್ರಿಗೂ ಹಕ್ಕಿದೆ. ನಿಮ್ಮ ತಂದೆಗೂ ಹಕ್ಕಿದೆ, ನಿಮ್ಮೆಲ್ರಿಗೂ ಹಕ್ಕಿದೆ. ಅಂದರೆ ಅವರಿಂದ, ನಿಮ್ಮ ತಾತನಿಂದ ಹುಟ್ಟುವಂಥ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆಲ್ಲ ಅವ್ರು ಮಾಡಿರುವಂಥ ಆಸ್ತಿನಲ್ಲಿ ಹಕ್ಕಿರುತ್ತೆ, ಅವರು ವಿಲ್ ಮಾಡ್ದಲೇ ತೀರ್ಕೊಂಡೋದಾಗ. ಇದನ್ನೇ ನಾವು ಕೋಪರ್ಸನರಿ ಪ್ರಾಪರ್ಟಿ ಅಂತೇಳಿ ಕರಿತೀವಿ. ಅಂದರೆ ಇವಾಗ ನೋಡಿ, ಸ್ವಯಾರ್ಜಿತ ಆಸ್ತಿ ಅಂದರೆ ಏನು ಮತ್ತು ಪಾರಂಪರಿಕ ಆಸ್ತಿ ಅಂದರೆ ಏನು ಅಂತ ನೋಡೋಣ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಹೇಳಿದ್ರೆ, ನಿಮ್ಮ ತಂದೆ ಆಗಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಸ್ವಂತ ದುಡಿಮೆಯಿಂದ ಖರೀದಿ ಮಾಡಿರೋಂಥ ಆಸ್ತಿನ ಸ್ವಯಾರ್ಜಿತ ಆಸ್ತಿ ಅಂತೇಳಿ ಕರೀತಾರೆ. ಈ ಪರ್ಟಿಕ್ಯುಲರ್ ಆಸ್ತಿನ ಯಾವುದೇ ವ್ಯಕ್ತಿ ಯಾರಿಗೆ ಬೇಕಿದ್ರೂ ವಿಲ್ ಬರೀಬೋದು. ಅದಕ್ಕೆ ಯಾವುದೇ ರೀತಿಯಾಗಿರೋಂಥ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಅವ್ರು ಸ್ವಂತ ದುಡ್ಡಿಂದ ಅರ್ನ್ ಮಾಡಿಬಿಟ್ಟು ಅವರು ಈ ಪ್ರಾಪರ್ಟಿನ ಗಳಿಸಿದ್ರೆ ಮಾತ್ರ. ಮತ್ತು ಅವರೇನಾದರೂ ಎನ್ಸಿಸ್ಟರ್ ಪ್ರಾಪರ್ಟಿಯಿಂದ ಬರೋವಂಥ ಆದಾಯದಿಂದ ಏನಾದರೂ ಅವರು ಈ ಥರ ಒಂದು ಪ್ರಾಪರ್ಟಿನ ಕೊಂಡ್ಕೊಂಡು ಅವ್ರ ಹೆಸರು ಮಾಡ್ಕೊಂಡಿದ್ರೆ ಅದು ಸ್ವಯಾರ್ಜಿತ ಅಂತ ಕರ್ಸ್ಕೊಡಲ್ಲ. ಅದು ಸಹ ಒಟ್ಟು ಕುಟುಂಬದ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿ ಕರ್ಕೊಡುತ್ತೆ. ಹಾಗೆಯೇ ಪಾರಂಪರಿಕ ಆಸ್ತಿ, ಎನ್ಸಿಸ್ಟರ್ ಪ್ರಾಪರ್ಟಿ ಅಂದರೆ, ಇಲ್ಲಿ ಎನ್ಸಿಸ್ಟರ್ ಪ್ರಾಪರ್ಟಿನಲ್ಲಿ ತಂದೆ ಒಬ್ಬ ಮ್ಯಾನೇಜರ್ ಆಗಿರ್ತಾನೆ ಅಷ್ಟೇ, ಕರ್ತ ಆಗಿರ್ತಾನೆ. ಆ ಪ್ರಾಪರ್ಟಿ ಖಾತಾದಲ್ಲಿ ನಿಮ್ಮ ತಂದೆ ಹೆಸರೇ ಇರ್ಬೋದು, ಆದರೆ ಇಡೀ ಆಸ್ತಿನಲ್ಲಿ ಅವ್ರಿಗೆ ಸಂಪೂರ್ಣವಾಗಿರುವಂಥ ಮಾಲೀಕತ್ವ ಇರೋದಿಲ್ಲ. ಹಾಗಾಗಿ ತಂದೆ ತನ್ನ ಪಾಲನ್ನು ಮಾತ್ರ ವಿಲ್ ಬರಿಬೋದೇ ಹೊರತಾಗಿ ಇಡೀ ಆಸ್ತಿನ ಯಾರೋ ಒಬ್ಬರಿಗೆ ವಿಲ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮ್ಮೆಲ್ರಿಗೂ ಆ ಪ್ರಾಪರ್ಟಿ ಮೇಲೆ ಹಕ್ಕಿರುತ್ತೆ. ನಮ್ಮ ಜನಗಳು ಮಾಡೋ ತಪ್ಪೇನು ಅಂತ ಹೇಳಿದ್ರೆ, ತಂದೆ ವಿಲ್ ಬರೆದಿದ್ದಾರೆ, ಆದ್ದರಿಂದ ಆಸ್ತಿ ಅವರೊಬ್ಬರಿಗೆ ಸಿಕ್ಕುತ್ತೆ, ನಮಗೆ ಯಾರಿಗೂ ಸಿಗೋದಿಲ್ಲ ಅಂತೇಳಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ನೆನ್ಪಿಟ್ಕೊಳ್ಳಿ, ಪಾರಂಪರಿಕವಾಗಿ ಬರುವಂಥ ಆಸ್ತಿಯಲ್ಲಿ ನಿಮ್ಮ ಪಾಲು ಕಾನೂನಾತ್ಮಕವಾಗಿ ಇದ್ದೇ ಇರುತ್ತೆ. ಮತ್ತು ಅದು ಕಾನೂನಿನಿಂದ ಬಂದಿರುವಂಥ ಹಕ್ಕು, ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ನಿಮ್ಮಿಂದ. ಅದನ್ನು ತಂದೆ ಇಚ್ಛೆಯಿಂದ ಬಂದಿರೋಂಥ ಹಕ್ಕಲ್ಲ ಅದು. ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಪಿತ್ರಾರ್ಜಿತ ಆಸ್ತಿಯನ್ನು ವಿಲ್ ಬರೆದ್ಬಿಟ್ಟು ಸತ್ತೋದ ಅಂತ ಹೇಳಿದರೆ, ಉಳಿದ ಲೀಗಲ್ ಹೇರ್ಸ್ ಇರ್ತಾರಲ್ಲ, ಅವರು ಪಾರ್ಟಿಷನ್ ಸೂಟ್ ಹಾಕ್ಕೊಂಡು ಕೋರ್ಟಲ್ಲಿ ಆ ವಿಲ್ನ ಪ್ರಶ್ನೆ ಮಾಡಿ ತಮ್ಮ ಭಾಗ ತಾವು ಪಡ್ಕೋಬೋದು. ಹಾಗಾಗಿ ಪಾರಂಪರಿಕವಾಗಿ ಬರುವಂಥ ಆಸ್ತಿ ವಿಚಾರದಲ್ಲಿ ಯಾವುದೇ ವಿಲ್ ಇದ್ದರೂ ಸಹ ಅದು ನಿಮ್ಮ ಹಕ್ಕನ್ನು ಕಿತ್ಕೊಳ್ಳೋದಿಲ್ಲ, ನಿಮಗೆ ಆ ಹಕ್ಕು ಇದ್ದೇ ಇರುತ್ತೆ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.